ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 100% ಪರ್ಫೆಕ್ಟ್ ಅಳತೆಯಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಡ್ಲಿ ಇಷ್ಟು ವೈಟ್ ಆ್ಯಂಡ್ ಸಾಫ್ಟ್ ಆಗಿ ಬರೋದಕ್ಕೆ ಯಾವ ಟಿಪ್ಸ್ ಎಲ್ಲ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು ಈ ಒಂದು ಲೋಟದ ಅಳತೆಯಲ್ಲಿ ಇಡ್ಲಿ ಅಕ್ಕಿನ ತಗೊತಿದ್ದೀನಿ. ಈ ಒಂದು ಲೋಟ ಒಂದು ಪಾವ್ನ ಅಳತೆಯ ಸಮಾನದ್ದಾಗಿದೆ. ನಾನಿವಾಗ ಒಂದು ಪಾತ್ರೆಗೆ 2 ಲೋಟ ಇಡ್ಲಿ ಅಕ್ಕಿನ ಹಾಕೊತಿದ್ದೀನಿ ಮತ್ತು ಅರ್ಧ ಲೋಟದಷ್ಟು ಉದ್ದಿನಬೇಳೆನ ಹಾಕೊತಿದ್ದೀನಿ. ಇಡ್ಲಿ ತುಂಬ ಸಾಫ್ಟ್ ಬರಬೇಕು ಅಂತ ಅಂದರೆ ಮೊದಲನೇ ಟಿಪ್ ಏನಂದರೆ 2 ಲೋಟ ಅಥವಾ 2 ಪಾವು ಇಡ್ಲಿ ಅಕ್ಕಿಗೆ ಅರ್ಧ ಲೋಟ ಅಥವಾ ಅರ್ಧ ಪಾವ್ನಷ್ಟು ಉದ್ದಿನಬೇಳೆನ ಹಾಕಬೇಕು. ಇದರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಉದ್ದಿನಬೇಳೆ ಕಡಿಮೆ ಹಾಕೋದ್ರಿಂದ ಇಡ್ಲಿ ಗಟ್ಟಿಯಾಗುತ್ತೆ. ಮತ್ತು 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನ ಹಾಕೊತಿದ್ದೀನಿ. ಇವಾಗ ನಾನು ನೀರನ್ನ ಹಾಕಿ 2 ರಿಂದ 3 ಸಲ ಅಕ್ಕಿ ಮತ್ತು ಉದ್ದಿನಬೇಳೆನ ತೊಳ್ಕೊತಿದ್ದೀನಿ. ಈ ರೀತಿ 2 ರಿಂದ 3 ಸಲ ಅಕ್ಕಿನ ತೊಳ್ಕೊಳ್ಳೋದ್ರಿಂದ ಅಕ್ಕಿಲಿರುವಂತಹ ಕಲ್ಮಶ ಅಥವಾ ಪೌಡ್ರ್ ಏನಿರುತ್ತೆ ಅಥವಾ ಉದ್ದಿನಬೇಳೆಲಿ ಏನು ಪೌಡ್ರ್ ಇರುತ್ತೆ ಅದೆಲ್ಲ ಹೋಗುತ್ತೆ. ಈ ರೀತಿಯಾಗಿ ಅಕ್ಕಿ ಮತ್ತು ಉದ್ದಿನಬೇಳೆನ ತೊಳ್ಕೊಳ್ಳೋದ್ರಿಂದ ಇಡ್ಲಿ ತುಂಬ ವೈಟಾಗಿ ಬರುತ್ತೆ. ಇವಾಗ ನಾನು ಅಕ್ಕಿ ಮತ್ತು ಉದ್ದಿನಬೇಳೆನ ನೀರಿನಲ್ಲಿ ನೆನೆ ಹಾಕಿದ್ದೀನಿ. ನಾನು ಒಂದು ಪ್ಲೇಟ್ನ ಮುಚ್ಚಿ 4 ರಿಂದ 5 ಅವರ್ ನೆನೆಯಲಿಕ್ಕೆ ಬಿಡ್ತಿದ್ದೀನಿ. ಮಿನಿಮಮ್ 4 ಅವರ್ಸ್ ಆದರೂ ನೆನೆಸಬೇಕು. ಇವಾಗ 4 ಅವರ್ಸ್ ಆಗಿದೆ. ನಾನು ಒಂದು ಜಾರಿಗೆ ಅಕ್ಕಿ, ಉದ್ದಿನಬೇಳೆ ಹಾಗೂ 1 ಇಡೀ ಅನ್ನ ಮತ್ತು ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೈಸ್ ಪೇಸ್ಟ್ ಆಗಿ ರುಬ್ಕೋಬೇಕು. ಇಲ್ಲಿ ಇಡ್ಲಿ ಅಕ್ಕಿ ಯೂಸ್ ಮಾಡಿರೋದ್ರಿಂದ ಎಷ್ಟೇ ನೈಸ್ ಪೇಸ್ಟ್ ಆಗಿ ರುಬ್ಕೊಟ್ರು ಅದು ಸ್ವಲ್ಪ ತರ್ತರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇಡ್ಲಿ ಹಿಟ್ಟನ್ನ ತರ್ತರಿಯಾಗಿ ರುಬ್ಕೊಬೇಡಿ, ನೈಸ್ ಪೇಸ್ಟ್ ಆಗಿ ರುಬ್ಕೊಳ್ಳಿ. ರೇಷನ್ ಅಕ್ಕಿ ಅಥವಾ ದಪ್ಪಕ್ಕಿ ಬಳಸೋದಾದ್ರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ನಾನಿವಾಗ ಒಂದು ಪ್ಲೇಟ್ನ ಮುಚ್ಚಿ ಇಡ್ಲಿ ಹಿಟ್ಟನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಿದ್ದೀನಿ. 8 ಅವರ್ಸ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ಇವಾಗ 8 ಅವರ್ಸ್ ಆಗಿದೆ. ಇವಾಗ ನೀವು ನೋಡ್ಬೋದು ಯಾವ ರೀತಿ ಇಡ್ಲಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ಇವಾಗ ನಾನು 1 ಟೇಬಲ್ ಸ್ಪೂನ್ ಪುಡಿ ಉಪ್ಪನ್ನು ಹಾಕ್ಕೊತಿದ್ದೀನಿ. ಬೇಸಿಗೆಗಾಲದಲ್ಲಿ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿ ಸೋಡಾನ ಹಾಕೋದು ಅವಶ್ಯಕತೆ ಇರಲ್ಲ. ಅದೇ ಚಳಿಗಾಲದಲ್ಲಾದರೆ ಇಡ್ಲಿ ಹಿಟ್ಟು ಅಷ್ಟು ಉಬ್ಬಿ ಬಂದಿರೋದಿಲ್ಲ. ಅದಕ್ಕೋಸ್ಕರ 1/4 ಟೇಬಲ್ ಸ್ಪೂನಷ್ಟು ಸೋಡಾನ ಹಾಕೊಳ್ಬೋದು. ಇಡ್ಲಿ ಹಿಟ್ಟು ಎಷ್ಟು ಉಬ್ಬಿ ಬರುತ್ತೋ ಅಷ್ಟು ಇಡ್ಲಿ ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾನಿವಾಗ 1 ಟೇಬಲ್ ಸ್ಪೂನ್ ನೀರನ್ನ ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ 1 ಟೇಬಲ್ ಸ್ಪೂನ್ ನೀರನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನಿವಾಗ ಇಡ್ಲಿ ಪಾತ್ರೆಗೆ 4 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೂ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಎಣ್ಣೆನ ಸವರ್ಕೊಂಡಿದ್ದೀನಿ. ಇವಾಗ ಎಲ್ಲ ಪ್ಲೇಟ್ಗಳಿಗೂ ನಾನು ಎಣ್ಣೆನ ಸವರ್ಕೊಂಡಾಗಿದೆ. ನಾನಿವಾಗ ಇಡ್ಲಿ ಹಿಟ್ಟನ್ನು ಎಲ್ಲ ಪ್ಲೇಟ್ಗೂ ಹಾಕ್ತಿದ್ದೀನಿ. ಎಲ್ಲ ಪ್ಲೇಟ್ಗಳನ್ನು ಇಡ್ಲಿ ಪಾತ್ರೆಗೆ ಇಡ್ತಿದ್ದೀನಿ ಹಾಗೂ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು 15 to 20 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಇಡ್ಲಿ ಚೆನ್ನಾಗಿ ಬೇಯುತ್ತೆ. ಇವಾಗ 15 ಮಿನಿಟ್ಸ್ ಆಗಿದೆ. ಈಗ ನೀವು ನೋಡ್ಬೋದು ಯಾವ ರೀತಿ ಇಡ್ಲಿ ಚೆನ್ನಾಗಿ ಬಂದಿದೆ ಅಂತ. ಇಡ್ಲಿ ತುಂಬ ಸಾಫ್ಟಾಗಿ ಹೂವಿನಂತೆ ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಯಾರಿಗೆಲ್ಲ ಇಡ್ಲಿ ಗಟ್ಟಿಯಾಗುತ್ತೆ ಸಾಫ್ಟಾಗಿ ಬರಲ್ಲ ಅನ್ನೋರು ಇಲ್ಲಿ ತೋರಿಸ್ಕೊಟ್ರೋ ಹಾಗೆ ಇಡ್ಲಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಯಾವಾಗಲೂ ಇಡ್ಲಿಗೆ ಕಡಲೆಕಾಳು ಆಲೂಗಡ್ಡೆ ಪಲ್ಯ ಅಥವಾ ಹೆಸರುಬೇಳೆ ಸಾಂಬಾರನ್ನ ಮಾಡ್ತಿರ್ತೀನಿ. ನಿಮಗೆ ಕಡಲೆಕಾಳು ಆಲೂಗಡ್ಡೆ ಪಲ್ಯ ಅಥವಾ ಹೆಸರುಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಾಗಿದ್ದರೆ ಈ ವಿಡಿಯೋ ಕೊನೆಯಲ್ಲಿ 2 ವಿಡಿಯೋನ ಟ್ಯಾಗ್ ಮಾಡಿರ್ತೀನಿ ನೋಡಿ. ಪರ್ಫೆಕ್ಟ್ ಅಳತೆಯಲ್ಲಿ ಹೂವಿನಂತೆ ಮೃದುವಾದ ಇಡ್ಲಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.